ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಜನ ಸಕ್ಸಸ್ ಆಗ್ತಿದ್ದಾರೆ. ಆದ್ರೆ ನಾವು ಯಾಕೆ ಸಕ್ಸಸ್ ಆಗ್ತಿಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅದಕ್ಕೆ ರೀಸನ್ ನೀವೇನೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಬ್ರೈನ್ಗೆ ಮಾಡಿರುವ ಕೆಲವು ಅಭ್ಯಾಸಗಳೇ ನಿಮ್ಮ ಫೇಲ್ಯೂರ್ಗೆ ಕಾರಣವಾಗ್ತಿದಾವೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗುರಿಯನ್ನ ತಲುಪುವುದಕ್ಕೆ, ಅಂದ್ರೆ ಅದು ದುಡ್ಡು ಮಾಡೋದಿರಬಹುದು, ರಿಲೇಶನ್ಶಿಪ್ ಇರಬಹುದು, ಆರೋಗ್ಯ ಆಗಿರಬಹುದು, ಹೀಗೆ ಏನೇ ಆದ್ರೂ ಸರಿ, ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವು ಯಾವ ರೀತಿಯ ಅಫರ್ಮೇಷನ್ಸ್ ನ ಹೇಳ್ಕೋಬೇಕು, ಅದರ ಹಿಂದೆ ಇರುವ ಸೈನ್ಸ್ ಏನು ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದ್ರೆ ಲೈಕ್ ಮಾಡಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಇವಾಗ ಆಲ್ರೆಡಿ ತುಂಬಾ ಟೈಮ್ ನ ವೇಸ್ಟ್ ಮಾಡಿದೀರಾ. ಕೇವಲ 3-4 ನಿಮಿಷ ಇರುವ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವು ಕಳ್ಕೊಳ್ಳೋದು ಏನೂ ಇರೋದಿಲ್ಲ. ಬದಲಿಗೆ ಇದರಲ್ಲಿ ಹೇಳುವ ವಿಷಯಗಳು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತವೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಡೋಂಟ್ ಮಿಸ್ ಗೈಸ್. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂದ್ರೆ, ನೀವು ಬಲವಾಗಿ ಯಾವುದನ್ನಾದ್ರೂ ನಂಬಿದ್ರೆ ಅಸಾಧ್ಯವಾದದನ್ನು ಕೂಡ ಸಾಧ್ಯ ಮಾಡುವ ಶಕ್ತಿ ಅದಕ್ಕೆ ಇರುತ್ತೆ. ಆದ್ರೆ ಅದನ್ನ ಸರಿಯಾದ ಪದ್ಧತಿಯಲ್ಲಿ ಅದಕ್ಕೆ ಟ್ರೈನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ನಾವು ಗರ್ಭದಲ್ಲಿ ಇರುವಾಗ ಮೊಟ್ಟ ಮೊದಲನೇದಾಗಿ ಸೃಷ್ಟಿಯಾಗೋದೇ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್. ಅದು ನಮ್ಮ ಕಾಲು ಹೇಗೆ ಇರಬೇಕು, ನಮ್ಮ ಸ್ಕಿನ್ ಹೇಗಿರಬೇಕು, ನಮ್ಮ ಆಹಾರ ಹೇಗಿರ್ಬೇಕು ಅಂತ ತನಗೆ ತಾನೇ ಡಿಸೈಡ್ ಮಾಡಿ ಎಲ್ಲವನ್ನು ತಯಾರು ಮಾಡುತ್ತೆ. ಅಷ್ಟು ಶಕ್ತಿ ಇರುವ ಸಬ್ಕಾನ್ಸಿಯಸ್ ಮೈಂಡ್ ನ ನೀವು ಕನಿಷ್ಠ 20% ಸರಿಯಾಗಿ ಉಪಯೋಗಿಸಿದ್ರೆ ಕೇವಲ ಕೆಲವು ದಿನಗಳಲ್ಲೇನೆ ಸಕ್ಸಸ್ ನ ಸಾಧಿಸಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಒಂದೇ, ನೀವು ಹೇಳೋದನ್ನ ಅದು ಕೇಳೋದು. ಇನ್ನೊಂದು ವಿಷಯ ಏನಂದ್ರೆ, ಥಾಟ್ಸ್ ನ ಇನ್ನೊಬ್ಬ ವ್ಯಕ್ತಿಗೆ ಕನೆಕ್ಟ್ ಮಾಡುವ ಶಕ್ತಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಇರುತ್ತೆ. ಆರೋಗ್ಯ ವಿಷಯದಲ್ಲಿ ಯಾವ ರೀತಿಯ ಅಫರ್ಮೇಷನ್ಸ್ ನ ಹೇಳ್ಕೋಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವ ಲೈಫ್ ಸಿಗ್ಬೇಕು ಅಂದ್ರೆ ನೀವು ಏನ್ ಮಾಡಬೇಕು ಅಂತ ನೋಡೋಣ. ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ನಮಗೆ ಅವಶ್ಯಕತೆ ಇಲ್ಲದಿರುವ, ಕೆಲಸಕ್ಕೆ ಬಾರದಿರುವ ವಿಷಯಗಳ ಮೇಲೆ ಫೋಕಸ್ ಮಾಡಿ ನಮ್ಮ ಪ್ರೊಡಕ್ಟಿವಿಟಿನ ನಾವೇ ಕಳ್ಕೊಳ್ತೇವೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಸ್ನೇಹಿತರು ಇಲ್ಲ ನಮ್ಮ ಪರಿಸರ ಆಗಿರಬಹುದು. ಆದ್ರೆ ಇವೆಲ್ಲವನ್ನು ಮೀರಿ ನೀವು ಕೋರಿಕೊಳ್ತಿರುವ, ನೀವು ಇಷ್ಟಪಡ್ತಿರುವ ಜೀವನವನ್ನ ನೀವು ಪಡೆಯೋದಕ್ಕೆ ನಿಮ್ಗೆ ಕೇವಲ ಒಂದೇ 1 ತಿಂಗಳು ಸರಿ ಹೋಗುತ್ತೆ. ಏನಿದು ಕೇವಲ 1 ತಿಂಗಳಲ್ಲಿ ಲೈಫ್ ನ ಸರಿ ಹೋಗುತ್ತೆ ಅನ್ನೋದಾದ್ರೆ, ಇಷ್ಟೊತ್ತಿಗೆ ಎಲ್ರು ಲೈಫ್ ಅಲ್ಲಿ ಸೆಟಲ್ ಆಗಿರೋರಲ್ಲ ಅಂತ ನಿಮ್ಗೆ ಸಂದೇಹ ಬರಬಹುದು. ಯಾಕೆ ನಿಮಗೆ ಕೇವಲ 1 ತಿಂಗಳು ಅಂತ ಹೇಳ್ತಿದ್ದೀನಿ ಅಂದ್ರೆ, ಯಾವ್ದಾದ್ರೂ ಹೊಸ ಟಾಸ್ಕ್ ನ ಬ್ರೈನ್ಗೆ ಫೀಡ್ ಮಾಡೋದಕ್ಕೆ, ಬ್ರೈನ್ ಅದನ್ನ ಅಭ್ಯಾಸವಾಗಿ ಮಾಡಿಕೊಳ್ಳೋದಕ್ಕೆ 21 ದಿನಗಳ ಅನ್ನೋದನ್ನ ಅದು ತೆಗೆದುಕೊಳ್ಳುತ್ತೆ. ಅದು ಯಾವುದೇ ರೀತಿಯ ಅಭ್ಯಾಸವಾದ್ರೂ ಸರಿ. ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ರಾತ್ರಿ ಮಲ್ಕೊಳ್ಳೋ ಮೊದಲು ನಿಮಗೆ ಏನು ಬೇಕು ಆ ವಿಷಯವನ್ನ ಪದೇ ಪದೇ ಒಂದು ಪೇಪರ್ ಮೇಲೆ ಬರೀರಿ. ಬರೆಯೋಕೆ ಹೇಳಿದ್ದಾರೆ ಅನ್ಕೊಂಡು ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಡಿ. ಸಿಂಪಲ್ ಆಗಿ 1 ಅಥವಾ 2 ಲೈನ್ ಅಲ್ಲಿ ನಿಮ್ಗೆ ಬೇಕಾಗಿರೋದನ್ನ ಬರೀರಿ. ಅದೇ ವಿಷಯವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀವು ಯಾವ ರೀತಿಯ ಅನುಭವವನ್ನ ಪಡ್ಕೊಳ್ತೀರಾ ಅಂತ ನಿಮ್ಮ ಮನಸ್ಸಿನಲ್ಲಿ ನೀವೇ ವಿಜುವಲೈಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಅದನ್ನ ಇನ್ನೊಂದು ಸಾರಿ ವಿಜುವಲೈಸ್ ಮಾಡಿ. ಯಾಕೆ ವಿಜುವಲೈಸ್ ಮಾಡೋಕೆ ಹೇಳ್ತಿದೀನಿ ಅಂದ್ರೆ, ಇವತ್ತಿನವರೆಗೂ ಬಂದಿರುವ ಪ್ರತಿ ಆವಿಷ್ಕರಣ, ಅಂದ್ರೆ ಕಾರ್ ಆಗಿರಬಹುದು, ಬೈಕ್ ಆಗಿರಬಹುದು, ಹೀಗೆ ಯಾವ ವಿಷಯವನ್ನ ತಗೊಂಡ್ರು ಮೊದಲು ಒಬ್ಬ ವ್ಯಕ್ತಿಯ ಮೈಂಡ್ ಅಲ್ಲಿ ಬಂದಿರುವ ಮೆಂಟಲ್ ಪಿಕ್ಚರ್ ಮಾತ್ರವೇ. ಅದನ್ನ ನಿಜ ಜೀವನದಲ್ಲಿ ಮಾಡಿದ ನಂತರ ನಾವು ಅವುಗಳನ್ನ ಇವತ್ತಿನ ದಿನ ಫಿಸಿಕಲ್ ಆಗಿ ಟಚ್ ಮಾಡ್ತಿದೀವಿ. ಯಾವ್ದಾದ್ರೂ ಒಂದು ಮೆಂಟಲ್ ಪಿಕ್ಚರ್ ನ ಕ್ರಿಯೇಟ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸಬೇಕಂದ್ರೆ ಮೊದಲು ಅದಕ್ಕೆ ಸಂಬಂಧಿಸಿರುವ ಪ್ರತಿ ಅಣುವನ್ನ ವಿಜುವಲೈಸ್ ಮಾಡಿ ಅದಕ್ಕೆ ನಿಜವಾಗ್ಲೂ ಒಂದು ರೂಪ ಕೊಟ್ರೆ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಥರ್ಡ್ ಐಯಿಂದ ನೋಡಿದಾಗ ಖಂಡಿತವಾಗ್ಲೂ ನೀವು ಅಂದುಕೊಂಡಿದ್ದು ನಿಮ್ಮ ಮುಂದೆ ಫಿಸಿಕಲ್ ಆಗಿ ಬರುತ್ತೆ. ಹೀಗೆ ಮಾಡಿದಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯಾವುದು ಅವಶ್ಯಕತೆ ಅಂತ ತಿಳ್ಕೊಳ್ಳುತ್ತೆ. ಅಂತಹ ವಿಷಯಗಳನ್ನ ನಿಮ್ಮ ಮೈಂಡ್ ಅನ್ನೋದು ನಂಬುತ್ತೆ. ಆವಾಗ ಮೊದಲೇ ಹೇಳಿದ ಹಾಗೆ ನಿಮ್ಮ ಥಾಟ್ಸ್ ನಿಮಗೆ ಅವಶ್ಯಕತೆ ಇರೋ ಕಡೆ ಕನೆಕ್ಟ್ ಆಗುತ್ತೆ. ಯಾವಾಗ್ಲೂ ಒಂದು ಕೆಲಸಕ್ಕೋಸ್ಕರ ನಿಮ್ಮ ಮಾತನ್ನ ಕೇಳದೇ ಇರೋರು ಕೂಡ ನಿಮ್ಮ ಮಾತನ್ನ ಕೇಳ್ತಾರೆ. ಆವಾಗ ನಿಮ್ಗೆ ಅಸಾಧ್ಯ ಅಂದುಕೊಂಡ ಕೆಲಸಗಳು ಕೂಡ ಸಾಧ್ಯ ಆಗ್ತವೆ. ಅದರ ಜೊತೆಗೆ ಫಿಸಿಕಲ್ ಆಗಿ ಕೂಡ ನೀವು ಪ್ರಿಪೇರ್ ಆಗೋ ಅವಶ್ಯಕತೆ ಇರುತ್ತೆ. ಅಂದ್ರೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ರನ್ನಿಂಗ್ ಇಲ್ಲಾಂದ್ರೆ ಸಣ್ಣ ಸಣ್ಣ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ತುಂಬಾ ಚೆನ್ನಾಗಿ ಸೇರುತ್ತೆ, ನಿಮ್ಮನ್ನ ಶಕ್ತಿವಂತರಾಗಿ ಬದಲಾಯಿಸುತ್ತೆ. 21 ದಿನ ಡೈಲಿ ಇದೇ ಕೆಲಸವನ್ನ ಮಾಡಿ ರಾತ್ರಿ ಮಲ್ಕೊಳ್ಳೋ ಮೊದಲು ಹಾಗೂ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಯನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಸಬ್ಕಾನ್ಸಿಯಸ್ ಮೈಂಡ್ ನಿಧಾನವಾಗಿ ನೀವು ಹೇಳ್ತಿರುವ ವಿಷಯಗಳನ್ನ ನಂಬಿ ನಿಜವಾಗೋ ರೀತಿ ಮಾಡುತ್ತೆ. ಸೊ ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಪಾಯಿಂಟ್ ಅಲ್ಲಿ ವೀಕ್ನೆಸ್ ಅನ್ನೋದು ಇರುತ್ತೆ. ಆ ವೀಕ್ ಪಾಯಿಂಟ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀವು ದಿನನಿತ್ಯ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಆ ವೀಕ್ ಪಾಯಿಂಟ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೋಸ್ಕರ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಫೀಸ್ ಅಲ್ಲಿ ನಾನು ಅಫರ್ಮೇಷನ್ಸ್ ನ ಕ್ರಿಯೇಟ್ ಮಾಡಿ ಕೊಡ್ತಿದ್ದೀನಿ. ಆ ಅಫರ್ಮೇಷನ್ಸ್
ಯಾವುದು ಅಂದ್ರೆ ಅಫರ್ಮೇಷನ್ಸ್ ಟು ಟಾಪ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ವೀಕ್ ಇದೀರಾ, ಅದರಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ಬೇಕಂದ್ರೆ ಈ ಅಫರ್ಮೇಷನ್ಸ್ ನ ದಿನನಿತ್ಯ ಕೇಳಿದ್ರೆ ನಿಮ್ಮ ಮೈಂಡ್ ಅನ್ನೋದು ರೀಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಇದೇ ರೀತಿ ಇನ್ನೂ ಹಲವು ಅಫರ್ಮೇಷನ್ಸ್ ಇದಾವೆ. ಅಫರ್ಮೇಷನ್ಸ್ ಫಾರ್ ಓವರ್ ಥಿಂಕಿಂಗ್, ಅಫರ್ಮೇಷನ್ಸ್ ಟು ಇಂಪ್ರೂವ್ ಯುವರ್ ಹೆಲ್ತ್, ಅವಾಯ್ಡ್ ಲೇಜಿನೆಸ್ ಅಫರ್ಮೇಷನ್ಸ್ ಟು ಇಂಪ್ರೂವ್ ಯುವರ್ ಸ್ಲೀಪ್, ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ರಿಚ್, ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ಬಿಸ್ನೆಸ್ ಮ್ಯಾನ್, powerful stock market affirmations for getting government job, affirmations for getting police job, 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್. ಈ ರೀತಿ ಹಲವಾರು ಅಫರ್ಮೇಷನ್ಸ್ ನಾನು ಕ್ರಿಯೇಟ್ ಮಾಡಿ ಅದನ್ನ MP3 ಫಾರ್ಮೆಟ್ ಅಲ್ಲಿ ನನ್ನ ವಾಯ್ಸ್ ಇಂದ ರೆಕಾರ್ಡ್ ಮಾಡಿ ಒಂದು ಒಳ್ಳೆಯ ಮೆಡಿಟೇಷನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಅಟ್ಯಾಚ್ ಮಾಡಿ ತುಂಬಾ ಸುಂದರವಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದಕ್ಕಾಗಿ ನಾನು ತುಂಬಾ ಸ್ಮಾಲ್ ಅಮೌಂಟ್ ನ ಇಟ್ಟಿದ್ದೀನಿ. ನೀವು ಬಲ್ಕ್ ಆಗಿ ಎಲ್ಲಾ ಅಫರ್ಮೇಷನ್ಸ್ ತಗೊಂಡ್ರೆ ಟೋಟಲ್ ವರ್ತ್ ಇದು 2553. ಆದ್ರೆ ನಿಮಗೆ ನೀವು ಎಲ್ಲಾ ಅಫರ್ಮೇಷನ್ ತಗೊಳ್ಳೋದ್ರಿಂದ ನಿಮಗೆ ಜಸ್ಟ್ 999 ರೂಪಾಯಿಗೆ ಎಲ್ಲಾ ಅಫರ್ಮೇಷನ್ಸ್ MP3 ಫೈಲ್ ಮತ್ತು PDF ಫೈಲ್ ಸಿಗ್ತವೆ. ನನಗೆ ಹಾಗೆ ಬೇಡ, ನನಗೆ ಒಂದೇ ಅಫರ್ಮೇಷನ್ ಸಾಕು, ನನಗೆ ಹೆಲ್ತ್ ಅಲ್ಲಿ ನಾನು ಇಂಪ್ರೂವ್ ಆಗಬೇಕು, ಸೊ ಅಫರ್ಮೇಷನ್ಸ್ ಟು ಇಂಪ್ರೂವ್ ಯುವರ್ ಹೆಲ್ತ್, ಈ ಅಫರ್ಮೇಷನ್ಸ್ ಅಷ್ಟೇ ನನಗೆ ಸಾಕು ಅಂತ ನೀವು ಅನ್ಕೊಂಡ್ರೆ ನೀವು ಕೂಡ ಈ ಅಫರ್ಮೇಷನ್ ಒಂದನ್ನೇ ತೆಗೆದುಕೊಳ್ಳಬಹುದು. ಈ ಒಂದು ಅಫರ್ಮೇಷನ್ ಗೆ ನಿಮಗೆ 222 ರೂಪಾಯಿ ಆಗುತ್ತೆ. ಸೊ ನಿಮಗೆ ಯಾವ ಅಫರ್ಮೇಷನ್ ಬೇಕು ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಯಾವ್ದಾದ್ರು ನೀವು ಒಂದನ್ನ ಕೊಂಡ್ಕೊಳ್ಬಹುದು, ಅಥವಾ ಎಲ್ಲಾನು ಕೊಂಡ್ಕೊಳ್ತೀನಿ ಅಂದ್ರೆ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಒಂದೇ ಕೊಂಡ್ಕೊಂಡ್ರು ಕೂಡ ತೊಂದರೆ ಇಲ್ಲ. ನೀವು ಯಾವ್ದ್ರಲ್ಲಿ ವೀಕ್ ಆಗಿದ್ದೀರಾ ಆ ವೀಕ್ ಪಾಯಿಂಟ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಈ ಅಫರ್ಮೇಷನ್ಸ್ ಅನ್ನೋದು ತುಂಬಾ ಸಹಾಯ ಮಾಡ್ತವೆ ಸ್ನೇಹಿತರೆ. ಈ ಅಫರ್ಮೇಷನ್ಸ್ ನ ನೀವು ಪದೇ 21 ದಿನ ಕೇಳೋದ್ರಿಂದ ಬೆಳಿಗ್ಗೆ ಮತ್ತು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು ಇದರಿಂದ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ನಿಜ ಅಂತ ನಂಬಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಪ್ರೋಗ್ರಾಮ್ ಆಗಿ ಅದು ನಿಜ ಜೀವನದಲ್ಲಿ ನಡೆಯೋ ರೀತಿ ಮಾಡುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಅದೇ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ನನಗೆ ಈ ರೀತಿ ಅಫರ್ಮೇಷನ್ ಬೇಕು ಅಂತ ನೀವು ಹೇಳಿದ್ರೆ ನಾವು ಆ ಅಫರ್ಮೇಷನ್ MP3 ಫೈಲ್ ಹಾಗೂ PDF ಫೈಲ್ ನ ಕಳಿಸ್ಕೊಡ್ತೀವಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.